ಎಲ್ಲೋದ್ರಿ ಈ ಹುಡುಗರು ಈ ವಜ್ಜತ್ಲಾಗ ಹೋಯ್ತು ಆ ಊಟ ಮಾಡೋಣ ಅಂತ ಇದ್ರು ಅಲ್ಲೂ ಕರೆಕ್ಟಾಗಿ ಊಟ ಮಾಡ್ಲಿಲ್ಲ ಏನಿಲ್ಲ. ಎಲ್ಲಾರು ಒಟ್ಟಿಗೆ ಇಲ್ಲೇ ಕೂತ್ಕೊಂಡು ಊಟ ಮಾಡೋಣ ಅಂತ ಅಲ್ಲಿಂದ ಸಾಂಬಾರೆಲ್ಲ ತಗೊಂಬಂದಿದೀವಿ. ಮಟನ್ ಸಾಂಬಾರು, ಚಿಕನ್ ಸಾಂಬಾರು, ಉಳಿದಿದ್ದ ಐಟಮ್ಗಳೆಲ್ಲ ತಗೊಂಬಂದಿದೀವಿ. ಅತ್ಲಾಗಿ ಆ ಹುಡುಗರಿಗೆಲ್ಲಾರು ಇಲ್ಲೇ ಕರೆದಿದ್ದೀನಿ. ಬಂದತ್ಲಾಗ ಊಟ ಮಾಡ್ಕೊಂಡು ಹೋಗ್ರಪ್ಪ ಅಂತ ಕರೆದಿದ್ದೀನಿ. ಸಾಂಬಾರೆಲ್ಲ ತಿರ್ಗಾ ಬಿಸಿ ಮಾಡ್ಬಿಟ್ಟು ಎಲ್ಲ ರೆಡಿ ಮಾಡಿದೀನಿ. ಈ ಹುಡುಗರು ಎತ್ಲಾಗ ಹೋದ್ರು ಅಂತ ಕಾರಣ ಒಬ್ರು ಕಾಣಿಸ್ತಿಲ್ವಲ್ಲ. ಈ ವಜ್ಜಾನು ಇಲ್ಲ. ಒಳ್ಳೆ ತಲೆನೋವು ಕಣಪ್ಪ ನನಗಂತೂ ಅತ್ಲಾಗಿ ಇವರಿಂದ ಅತ್ಲಾಗಿ. ಹ್ಞೂ ಪಾಪ ಪಾಪಲೇ ಗಜೇಂದ್ರ ಗಜೇಂದ್ರ ಈ ಹುಡುಗನು ಇದ್ದ ಇಷ್ಟೊತ್ತರ್ಗು ಇವನು ಎಲ್ಲೋದ್ನು ಏನ ಎಲ್ಲ ಅವನ ಅಣ್ಣ ಕುಮಾರಣ್ಣನ ಜೊತೆ ಅವನು ಇವನು ಹೋದ್ನೋ ಏನಪ್ಪ. ಏನ್ ಮಾಡಿ ಅದ್ ಎಲ್ಲಿ ಹೋಗ್ತಾರಂತ ಗೊತ್ತಾಗಲ್ಲ ಏನಿಲ್ಲ. ಎಲ್ಲೋದ್ರು ನನಗೊಂದು ಮಾತು ಹೇಳ್ಬಿಟ್ಟು ಹೋಗ್ಬೇಕಂದ್ರಪ್ಪ ನೀವು ಅಂತ ಹೇಳ್ತೀನಿ. ಆದ್ರೂ ನನ್ನ ಮಾತು ಕೇಳಲ್ವಲ್ಲ. ಪಾಪ ಗಜೇಂದ್ರ ಇವಳೆ ಇವಳೆ ಯಾಕೆ ಯಾಕೆ ಆ ಹುಡುಗಿಂಗ್ ಹೆಂಗ್ ಕೂಕಡ್ತಿದ್ಯಾ ಗಜೇಂದ್ರಂಗೆ? ಯಾಕೆ ಏನಾಯ್ತು ಇವಳೆ? ಅವನು ಕುಮಾರಣ್ಣ ಅವಾಗ್ಲೇ ಎಲ್ಲ ಹೋಗ್ತಿದ್ರು ಕಣೆ. ಏನೋ ಐಟಮ್ ಏನೋ ತಗೊಂಬರ್ಬೇಕು, ಏನೋ ತೋಟದ ಹತ್ರ ಇನ್ನೂ ಏನೋ ಪಾತ್ರೆಗಳು ಏನೋ ಇಟ್ಟಿದ್ದೀವಿ, ತಗೊಂಬರ್ತೀವಿ ತಡಿಯಪ್ಪ ಅಂತ ಹೋದ್ರು. ಬರ್ತಾರ ಕಣಿ ಹೇಳು. ಅದ್ಯಾಕೆ ಹಿಂಗ ಆ ಹುಡುಗರುಗಳಿಗೆ ಕೂಕಣ್ತೀಯ? ಒಳ್ಳೆ ಚಿಕ್ಕ ಮಕ್ಳಿಗೆ ಕರಿಯಂಗ್ ಕರಿತಿರ್ತೀಯ ಮಾತ್ಲಾಗಿ. ಆಗಾಗ್ಲ ಆ ಹುಡುಗರು ಏನು ಕೆಲಸ ಮಾಡೋದೇ ಬೇಡವಾ ಹಂಗೆ? ಸುಮ್ನೆ ರೇಗಾಡ್ತಿರ್ತೀಯ, ಸುಮ್ನೆ ಕರಿತಾನೆ ಇರ್ತೀಯಲ್ಲ ಇವಳೆ. ನನಗೆ ಮಾಡಕ್ ಕೆಲಸ ಇನ್ನೇನ್ ಹೇಳು? ಕರಿತಿರ್ತೀನಿ ಸುಮ್ಕೇನೇನೆ. ಅಲ್ಲ ಕಣಜ್ಜ, ಎಲ್ಲ ಸಾಂಬಾರು ಐಟಮ್ಗಳೆಲ್ಲ ತಗೊಂಬಂದಿಲ್ಲ, ಮನೇಲಿ ಇಟ್ಬಿಟ್ಟು ಆ ಹುಡುಗರು ಯಾರು ಬರ್ತಿಲ್ಲ. ನಿಮ್ಮ ಅಣ್ಣಂದ್ರುಗಳು ನಿಮ್ಮ ಅತ್ತಿಯವರು ಯಾರು ಬಂದಿಲ್ಲ. ಎಲ್ಲರಿಗೂ ಇನ್ನೊಂದ್ಸಲಿ ಊಟಕ್ಕೆ ಕರೆದು ಬಿಟ್ರೆ ಇದ್ರೆ ಆತ ಆರಾಮಾಗಿ ಎಲ್ಲ ಇನ್ನೇ ಸಾಂಬಾರು ಪಲ್ಯ ಇದು ಕಾಳುಗೊಜ್ಜು, ಮಟನ್ ಕಾಳುಗೊಜ್ಜು ಎಲ್ಲದನ್ನು ಬಿಸಿ ಮಾಡ್ಬಿಟ್ಟು ರೆಡಿ ಮಾಡಿ ಕಂಡಿದ್ದೀನಿ. ಸರಿನಾ? ಇನ್ನೊಂದ್ ಸ್ವಲ್ಪ ಮುದ್ದೆ ಮಾಡ್ಬಿಟ್ಟು ಅನ್ನ ಇನ್ನೇನು ಅದೇ ಐತೆ. ಮಧ್ಯಾಹ್ನಕ್ಕೆ ಮಾಡಿದ್ದೇನೆ ಅನ್ನ ಐತೆ ಜಾಸ್ತಿ ಅನ್ನಂಗಿನೇ. ಅದೇನು ವೇಸ್ಟ್ ಮಾಡೋದು ಬೇಡ. ಬಿಸಿ ಬಿಸಿ ಮುದ್ದೆ ಮಾಡ್ಬಿಡ್ತೀನಿ. ಇನ್ನೊಂದ್ಸಲಿ ಕುತ್ಕೊಂಡು ಊಟ ಮಾಡ್ಲಿ, ಎಲ್ಲರಿಗೂ ಕರ್ಕೊಂಬರ್ರಿ ಅಂತ ಹೇಳಿದ್ರೆ ಅದ್ಯಾಕೆ ನೀನು ಎಲ್ ಬೇಕಲ್ಲೇ ಹೋಗ್ತೀಯ, ಆ ಹುಡುಗರು ಬೇರೆ ಎಲ್ ಬೇಕಲ್ಲೇ ಹೋಗ್ಬಿಡ್ತಾರೆ. ಒಬ್ಳೆ ಎಷ್ಟಂತ ಪರದಾಡ್ಲಿ ನಾನು ಹೇಳು ನೀನೆ? ಸರೋದಮ್ಮ ನೋಡಿದ್ರೆ ಪಾಪ ಆ ಹುಡುಗಿನೂ ಕೆಲಸ ಮಾಡಿ 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 ಸಾಕಾಗ್ಬಿಟ್ಟು ಆ ಹುಡುಗಿನೂ ಮಲ್ಕೊಂಡಿದ್ದಾಳೆ. ಪವಿತ್ರಮ್ಮ ಇನ್ನೇನು ಪಾಪ ಮಗಿಗೆ ಅಷ್ಟೊಂದು ಕೆಲಸ ಮಾಡೋ ರೂಢಿ ಇಲ್ಲ, ಏನಿಲ್ಲ. ಏನ್ ಮಾಡ್ಲಿ ಹೇಳು ನಾನು ಒಬ್ಳೆ? ಹೌದೇನೆ? ಹಂಗಂತೀಯ? ತಡಿ, ಅಣ್ಣಂದ್ರುಗಳಿಗೆಲ್ಲ ಕರೆದು ಬಂದಿದ್ದೀನಿ. ಅಣ್ಣಂಗೂ ಹೇಳಿದ್ದೀನಿ, ಅವನು ಇವನಿಗೂ ಬೋರಣ್ಣಂಗೂ ಹೇಳಿದ್ದೀನಿ. ಬೋರಣ್ಣ ನಿಂಗಮ್ಮ ಎಲ್ಲರೂ ಬರ್ತಿದ್ದಾರೆ. ರಾಜೇಶ ಬರ್ತಿದ್ದಾನೆ, ದಿಲೀಪ ಬರ್ತಿದ್ದಾನೆ. ಈ ಹುಡುಗರು ಇನ್ನೇನು ಐಟಮ್ ಏನೋ ತಗೊಂಬರ್ಬೇಕು, ಪಾತ್ರಗಳು ಏನೋ ಅಂತ ಹೋಗಿದ್ದಾನೆ. ಬರ್ತಾರ ಕಣ್ ತಡಿ. ಇವಳೆ ನಾನು ಇನ್ನೊಂದು ಹೇಳೋದೆ ಮರ್ತು ಬಿಟ್ಟೆ ಕಣೆ ನಿನಗೆ. ಈಗ ಅತ್ತಿಗೆ ಬೇರೆ ಬಂದಿರಲ್ವಲ್ಲೇ. ಅತ್ತಿಗೆಗೆ ಹೆಂಗೆ ಮಾಡೋದು? ಇಲ್ಲಾದ್ರೂ ಹೋಗಿ ಕರ್ಕೊಂಬರೋಣ, ಬರ್ತಾರೇನು ಊಟಕ್ಕೆ? ಇಷ್ಟೊಂದೆಲ್ಲ ದೊಡ್ಡ ಫಂಕ್ಷನ್ ಆಗಿ ಮಾಡ್ಬಿಟ್ಟು, ಇಷ್ಟೊಂದೆಲ್ಲ ಮಟನ್ನು ಚಿಕನ್ನು ಇವೆಲ್ಲ ಮಾಡ್ಬಿಟ್ಟು ಊರವ್ರಿಗೆಲ್ಲ ಊಟ ಹಾಕ್ಬಿಟ್ಟು ಪಾಪ ನಮ್ಮ ಅತ್ತಿಗೆ ಬರಿಲ್ಲ ಅಂದ್ರೆ ಈಗ ಕರಿಲೂ ಇಲ್ಲ ಏನಿಲ್ಲ. ನಾವು ಅಣ್ಣಂಗೆ ಹೇಳಿದ್ರೆ ಅಣ್ಣನು ತಲೆನೇ ಕೆಡಿಸ್ಕೊಳ್ತಾರೆ. ಬಿಡ್ಲಾ, ಅವಳಿಗೆ ಇನ್ನೇನು ಮಾಡಕ್ ಕರಿತೀಯ? ಅವ್ರಿಗೆ ದುರಂಕಾರ ಜಾಸ್ತಿ, ಯಾರ ಜೊತೆನೂ ಹೊಂದಾಣಿಕೆ ಮಾಡ್ಕೊಳಲ್ಲ ಏನಿಲ್ಲ. ಸುಮ್ಕಿರುವಂತ ಅಣ್ಣನೂ ಇದ್ ಮಾಡ್ಬಿಟ್ಟ. ಏನೇ ಮಾಡೋದು ಹಿಂಗಾಗ್ಬಿಟ್ರೆ? ಪಾಪ ಎಲ್ಲಾರು ಊಟ ಮಾಡ್ಬಿಟ್ಟು ಈಗ ಆ ದಿಲೀಪ ಬೇಜಾರು ಮಾಡ್ಕೊಳಲ್ವಾ, ನಮ್ಮ ಅಮ್ಮನ್ ಕರೀಲಿಲ್ಲ ಊಟಕ್ಕೆ ಅಂತ. ಮೊದ್ಲೇ ಆ ಚಂದು ಬೇರೆ ಮದುವೆ ಆಗ್ಬಿಟ್ಟು ಹಿಂಗಾಯ್ತು ಅಂತ ಅದೇ ಯೋಚನೆಯಲ್ಲಿ ಬೇರೆ ಇದಾರೆ. ಈಗ ನಾವು ಕರೀಲಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಳಲ್ ಬೇರೆ. ಒಬ್ಬಂಟಿ ಆಗಂಗೆ ಆಗಲ್ವಾ ಅವ್ರಿಗೂನು? ಏನಾದ್ರೂ ಬುದ್ಧಿ ಇರ್ಲಿ, ಅವ್ರವ್ರ ಬುದ್ಧಿ ಅವ್ರವ್ರು ಅನ್ಭವಿಸ್ಕೊಂತಾರೆ. ಹಂಗಂತ ನಾವು ಎಲ್ಲಾರಂತೆ ಮಾಡಿದ್ರೆ ಆಗುತ್ತೇನೆ ಇವಳೆ? ಏನೇ ಮಾಡೋದು ಅಂತ ನನಗೆ ಕೇಳಿದ್ರೆ ನಾನು ಏನ್ ಹೇಳೋಣ ಹೇಳು? ನನ್ನ ಕೈಲಿ ಏನಾಯ್ತಂತ ಹೇಳೋಣ? ನೀನೇ ನಿಮ್ಮ ಅಣ್ಣನ ಕೈಲಿ ಮಾತಾಡ್ಬೇಕು. ಇನ್ನೊಂದ್ಸಲಿ ಹೋಗ್ಬಿಟ್ಟು ಕರ್ಕೊಂಬರಿ ಹೋಗ್ರಿ ಅಂತ ಹೇಳು ನಿಮ್ಮ ಅಣ್ಣಂಗೆ. ಇಲ್ಲ ಇವಾಗ ಹೆಂಗಿದ್ರು ಊಟಕ್ಕೆ ಬರ್ತಿರಲ್ಲ, ಬರೋದು ಕೇಳ್ರಿ ಅತ್ಲಾಗಿ. ಇನ್ನೇನ್ ಮಾಡೋಣ? ಒಳ್ಳೆ ತಲೆನೋವು ಕಣೆ ಅತ್ಲಾಗಿ ಇವಳೆ. ನೀನ್ ಏನಾದ್ರ ತಿಳ್ಕ ಅತ್ಲಾಗಿ. ಬೇಜಾರಾಗ್ಬಿಡುತ್ತಮ್ಮ ಅತ್ಲಾಗಿ. ಎಲ್ಲಾರು ಅರ್ಥ ಮಾಡ್ಕೊಂಡು ಒಟ್ಟಿಗೆನೆ ಖುಷಿ ಖುಷಿ ಆಗಿದ್ರೆ ಅದೆಷ್ಟು ಚೆನ್ನಾಗಿರುತ್ತೆ ಜೀವನ. ಯಾಕೆ ಒಬ್ರ ಮೇಲೆ ಒಬ್ರು ಕೋಪ ಮಾಡ್ಕೊಂಡು ಒಬ್ರಿಗೆ ಕಂಡ್ರೆ ಒಬ್ರಿಗಾಗಲ್ಲ? ಏನಕ್ಕೆ ಹಿಂಗ ಆಡ್ತಾರಪ್ಪ? ಏನಪ್ಪ ಅತ್ಲಾಗಿ? ಹೋಗು, ನನಗೆ ಹಿಂಗೆಲ್ಲ ಕಂಡ್ರೆ ಆಗಲ್ಲ ಕಣೆ ಇವಳೆ. ನೀನ್ ಏನಾದ್ರೂ ತಿಳ್ಕ. ನನಗೇನಾಗುತ್ತಾ? ನನ್ಗೂನು ಅಷ್ಟೇ ಅಲ್ವಾ, ಬೇಜಾರಾಗಲ್ವಾ ನನ್ಗೂನು? ಇವಾಗ ಏನ್ ಮಾಡೋಣ? ಅಲ್ಲ, ಒಂದ್ ಮಾತು ಹೇಳ್ತೀನಿ ಕೇಳ್ರಿ ಇಲ್ಲಿ. ನೀವೇನ್ ಮಾಡಿದ್ರು, ಎಷ್ಟು ಪ್ರಯತ್ನ ಪಟ್ರು ಅಷ್ಟೇ ಕಣ್ರಿ. ನೀವೇನ್ ಮಾಡಿದ್ರು ಸಾಮಾನ್ಯಕ್ಕೆ ನಿಮ್ಮ ಅತ್ತಿಗೆ ಏನು ಬರೋಡ್ಡು ಕಾಣೆ. ಯಾಕಂತೀರಾ? ಇಲ್ಲಿ ಬೇರೆ ಶಾಂತಕಯ್ಯ ನಮ್ಮ ಮನೆಗೆಲ್ಲ ಬರ್ತಾರೆ. ಶಾಂತಕಯ್ಯ ಬಂದ್ರೆ ಅವ್ರು ಬರಲ್ಲ. ನಿಮ್ಮ ಅತ್ತಿಗೆ ಏನ್ ಮಾಡ್ತೀಯ ಹೇಳು? ನೀನೇ ಇದ್ ಮಾಡು. ನಂದೇನಿಲ್ಲಪ್ಪ. ಕರೆದ್ ಬರೋದಿದ್ರೆ ಹೋಗು, ಇನ್ನೊಂದ್ ಮಾತು ಕರೆದ್ ಬಾ, ಅದಕ್ಕೇನಂತೆ? ಅಮ್ಮ
ಅಪ್ಪ ಇದಾಕ ಆಚೆ ಕಡೆ ನೀವು ನಿಂತಿದ್ದೀರಾ? ಯಾಕೆ ಏನಾಯ್ತು? ನಡೀರಿ, ಇನ್ನೇನು ಎಲ್ಲಾರ್ಗು ಕರೆದು ಬಂದಿದ್ದೀನಿ, ದೊಡ್ಡಪ್ಪಂಗೆ ಕರೆದು ಬಂದಿದ್ದೀನಿ, ಗಜೇಂದ್ರಂಗೂ ಕರೆದು ಬಂದೆ, ದೊಡ್ಡಮ್ಮಂಗೂ ಕರೆದು ಬಂದೆ, ಎಲ್ಲರೂ ಬರ್ತಿದ್ದಾರೆ. ಇನ್ನೇನು ನಡೀರಿ ಊಟ ಕೂತ್ಕೊಂಡು. ನಾನು ದಿಲೀಪನೂ ಬರ್ತೀನಂತ ಹೇಳಿದಾನೆ, ಶಶಿನೂ ಬರ್ತೀನಂತ ಹೇಳಿದ್ದಾರೆ. ನಡೀರಿ ಊಟ ಕೂತ್ಕೊಳ್ಳೋಣಂತೆ. ಸಕನ್ ಪಾಪ ಎಲ್ಲಾರ್ಗೂ ಕರೆದು ಬಂದೇನಪ್ಪ ಹಂಗಾರೆ, ಒಬ್ರಿಗೂ ಬಿಡ್ದಂಗೆ? ಹೂಕಣಮ್ಮ, ಎಲ್ಲರಿಗೂ ಕರೆದು ಬಂದೆ. ರಾಜೇಶನ್ ಕರೆದು ಬಂದೆ, ಬೋರ್ ಚಿಕ್ಕಪ್ಪಂಗೆ, ಚಿಕ್ಕಮ್ಮಂಗೆ, ಗಜೇಂದ್ರಂಗೆ, ಶಾಂತ ದೊಡ್ಡಮ್ಮಂಗೆ ಎಲ್ಲಾರ್ಗೂ ಕರೆದು ಬಂದೆ ಕಣಪ್ಪ. ಇನ್ಯಾರಿಗೆ ಕರೆದು ಬರ್ಬೇಕಿತ್ತಪ್ಪ? ಅಲ್ಲ ಕಳ್ಳ, ಅಲ್ಲ ಕಣವು, ಎಲ್ಲಾರ್ಗೂ ಕರೆದು ಬಂದೆ ಅಂತ ಹೇಳ್ತಿದ್ಯಲ್ಲ. ನಮ್ ದಿಲೀಪ ರಮ್ಮಂಗ್ ಕರೆದು ಬಂದ ಹಂಗಾರೆ? ದಿಲೀಪಂಗೂ ಶಶಿಗೂ ಹೋಗಿ ಹೇಳಿ ಬಂದಿದ್ಯಲ್ಲ, ನಿಮ್ ದೊಡ್ಡಮ್ಮಂಗ್ ಕರಿಯಲ್ವಾ ಹಂಗಾರೆ? ಹೋಗಪ್ಪ ಸುಮ್ಕೆ, ಅವ್ರಿಗೆ ಇನ್ನೇನ್ ಮಾಡಕ್ ಕರಿತೀಯ? ಅವ್ರು ಕರೆದ್ರು ಬರಲ್ಲ, ಏನಿಲ್ಲ. ಯಾಕ ಒಂಥರ ಆಡ್ತಾರೆ. ಅವತ್ತೊಂದ್ ದಿವಸ ಹಂಗೆ ಮಾತಾಡ್ಸಕ್ ಹೋಗಿದೀವಿ, ಅವತ್ತೂ ಒಂಥರ ಆಡಿದ್ರು. ಅವ್ರಿಗೆ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು, ಎಷ್ಟು ಬೆಲೆ ಗೌರವ ಕೊಟ್ರು ಅವ್ರು ಒಂಥರ ಆಡ್ತಾರೆ ಕಣಪ್ಪ. ಯಾಕ ಮನ್ಸೇ ಬರಲ್ಲ ಕಣಪ್ಪ ಮಾತಾಡ್ಸೋಕೋದಕ್ಕೆ. ಅದಕ್ಕತ್ಲಾಗಿ ನಾನೇನು ನನ್ಗೆ ಯಾಕ ಮನ್ಸು ಇಡಿಸ್ಲಿಲ್ಲ. ಮುಂದೆನೆ ಕುಂತಿದ್ರು, ಆದ್ರೂ ನಾನೇನು ಮಾತಾಡ್ಸ್ಲಿಲ್ಲ ಕಣಪ್ಪ. ಆ ಶಶಿ ಮೇಲೆ ಬೇರೆ ರೇಗಾಡ್ತಿದ್ರಿ, ಯಾಕ ದಿಲೀಪನ್ ಮೇಲೆ ಶಶಿ ಮೇಲೆ ಯಾಕ ರೇಗಾಡ್ಕೊಂಡು ಏನೋ ಬೈತಾ ಬೇರೆ ಕುಂತಿದ್ರು. ನೇನ್ ಅವ್ರ ಇಬ್ರಿಗೂ ಕರೆದು ಬಂದೆ ಅತ್ಲಾಗಿ, ಇನ್ನೇನ್ ಮಾಡೋಣ ಅತ್ಲಾಗಿ. ಇವ್ರದ್ದು ಯಾವಾಗ ನೋಡಿರು ನೀ ಇದೇ ಆಯ್ತು ಅನ್ಕೊಂಡು. ಹಂಗಲ್ ಕಣ್ ಪಾಪ, ಹಿಂಗ್ ಹೇಳ್ಬಿಟ್ರೆ ಆಗತ್ತೇನ? ಈಗ ಚಂದು ಬೇರೆ ಮದ್ವೆ ಆಗ್ಬಿಟ್ಟು ನೋಡಿ ಹಿಂಗ್ ಬೇರೆ ಆಗೋಯ್ತು. ಪಾಪ ಬೇಜಾರಲ್ಲಿ ಇರ್ತಾರೆ. ಅದೇ ಅರ್ಧ ಕೋಪದಿಂದ ಅರ್ಧ ಒಬ್ರ ಮೇಲೆ ಒಬ್ರು ಹಿಂಗ್ ರೇಗಾಡೋದಂಗೆಲ್ಲ ಮಾಡ್ತಿರ್ತಾರೆ. ಇಂಥ ಟೈಮಲ್ಲಾದ್ರೂ ನಾವು ಈಗ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಆಗುತ್ತೆ ನಮಗ. ಇನ್ನೇನು ನಿಮ್ ದೊಡ್ಡಪ್ಪ ಇನ್ನೇನು ಮಾಮೂಲಿ ಇಲ್ಲಿ ಬರ್ತಿರ್ತಾರೆ, ನಿಮ್ಮ ಅಪ್ಪನ ಜೊತೆ ಎಲ್ಲ ಮಾತಾಡ್ಕೊಂಡು ಹೆಂಗ ಖುಷಿ ಖುಷಿಯಾಗಿ ಹೆಂಗ ಕಾಲ ಕಳ್ಕೊಂಡು ಕೆಲಸ ಮಾಡ್ಕೊಂಡು ತೋಟದಲ್ಲಿ ಹೆಂಗ ಕೆಲಸ ಎಲ್ಲ ಮಾಡಿಸ್ಕೊಂಡು ಆರಾಮಾಗಿ ಬೇಜಾರ ಕಳ್ಕೊಂಡು ಹೆಂಗ ಹೋಗ್ತಾರೆ. ಪಾಪ ನಿಮ್ ದೊಡ್ಡಮ್ಮ ಏನ್ ಮಾಡ್ತಾರೆ ಹೇಳು? ಅವ್ರಿಗೂ ಒಂದ್ ಮಾತು ಕರ್ಕೊಂಬರೋದಲ್ವ ಅತ್ಲಾಗಿ. ಏನೋ ಒಂದ್ 2 ದಿವಸ ಹಂಗ ಆಡ್ತಾರ, ಮೆಕ್ಕಿಂದ ನಮ್ ಜೊತೆ ಇದ್ದು ಇದ್ದು ರೂಢಿ ಆದ್ಮೇಲೆ ಇನ್ನೂ ಖುಷಿಯಾಗಿ ಇರ್ತಿದ್ರ ಏನಪ್ಪ ಅತ್ಲಾಗಿ. ಸುಮ್ನೆ ನೀನು ಕರ್ಕೊಂಬರೋದಲ್ಲ ಹಂಗೆ ಬಂದಿದ್ಯಲ್ಲ ಮಗ. ಬಿಡಮ್ಮ ಹೋಗ್ಲಿ ಅತ್ಲಾಗಿ. ದೊಡ್ಡಪ್ಪ ಹೋಗಿ ಅವಾಗ್ಲೇ ಊಟಕ್ಕೆಲ್ಲ ಕರೆದು ಬಂದ್ರಂತೆ. ಇಲ್ಲ ನಾನು ಬರಲ್ಲ ಹಂಗೆ ಹಿಂಗೆ ಅಂತ ಏನೋ ದೊಡ್ಡಪ್ಪಂಗೆ ಏನೋ ಬೈತ್ ಕಳ್ಸಿರಂತೆ. ಅದಕ್ಕತ್ಲಾಗಿ ಅವಳಿಗೆ ಜಂಬ ದುರಾಂಕಾರ, ಬೇಡ ಕಣ್ ಬರ್ರಿ ನಾವೇ ಊಟ ಮಾಡೋಣ, ನಾವೇ ಚೆನ್ನಾಗಿರೋಣ. ಅದಕ್ಕೇನಂತೆ ಅವಳಿಗೆ ಅಷ್ಟು ಋಣ ಇಲ್ಲ ನಮ್ಮ ಜೊತೆ ಊಟ ಮಾಡೋದಕ್ಕೆ, ನಮ್ಮ ಜೊತೆ ಖುಷಿ ಖುಷಿಯಾಗಿರೋದಕ್ಕೆ. ಏನು ಮಾಡೋಕ್ಕಾಗಲ್ಲ ಬರ್ರಿ ಅಂತ ಗಜೇಂದ್ರಂಗೆ ನನಗೆ ಎಲ್ಲಾರ್ಗು ಹೇಳ್ತಿದ್ರು. ನಾವಿನ್ನೇನು ಮಾತಿಗೆ ಮಾತು ಸುಮ್ಮನೆ ತಿರ್ಗಾ ಏನೇನೋ ಮಾತಾಡಿದ್ರೆ ದೊಡ್ಡಪ್ಪ ಇನ್ನೂ ಬೇಜಾರು ಮಾಡ್ಕೊಳ್ತಾರೆ ಅಂತ ಸುಮ್ಮನೆ ಹಾಕ್ಸ್ಬಿಟ್ಟು ಅತ್ಲಾಗಿ ಬಾರ್ ದೊಡ್ಡಪ್ಪ ಊಟ ಮಾಡೋಣ ಹಂಗೆ ಹಿಂಗೆ ಅನ್ಕೊಂಡು. ಬಿಡಮ್ಮ, ಇನ್ನೇನು ಮಾಡೋಕ್ಕಾಗುತ್ತೆ ಇವಾಗ. ಊಟಕ್ಕೂ ಬರಲಿಲ್ಲ ಅಂದಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ. ಸುಮ್ಕಿರಿ ಅತ್ಲಾಗಿ. ಬರ್ರಿ ಈಗ. ಅಮ್ಮ, ಈಗ ಬೆಳಿಗ್ಗೆ ಅದೆಲ್ಲದೂ ಬೇಯಿಸಿರೇನಮ್ಮ? ಎಲ್ಲ ಒಂದ್ಸಲ ಬಿಸಿ ಮಾಡಬೇಕಿತ್ತು. ಸಾಂಬಾರು ಒಂದ್ಸಲ ಬಿಸಿ ಮಾಡಬೇಕಿತ್ತು, ಚಿಕನ್ ಗ್ರೇವಿ ಇವೆಲ್ಲದನ್ನು, ಕಬಾಬು ಇವೆಲ್ಲದನ್ನು ಒಂದೊಂದ್ಸಲ ಬಿಸಿ ಮಾಡಬೇಕಿತ್ತು. ಮಾಡಿರಾ ಅಮ್ಮ? ಬಿರಿಯಾನಿ ಮಾತ್ರ ಮಸ್ತಾಗಿತ್ತು ಕಣಮ್ಮ, ಸಖತ್ ಟೇಸ್ಟಿ ಆಗಿತ್ತು. ಬಿರಿಯಾನಿನೂ ಚಿಕನ್ ಗ್ರೇವಿ. ಮಟನ್ ಸಾಂಬಾರು ಚೆನ್ನಾಗಿತ್ತು. ಮಟನ್ ಸಾಂಬಾರ್ಗಿಂತ ಅದು ಮಟನ್ ರಸಮ್ ಹಂಗೆ ಮಾಡಿದ್ರಲ್ಲ, ಅದು ಮಾತ್ರ ಬಲು ರುಚಿಯಾಗಿತ್ತು ಕಣಮ್ಮ. ಅದು ಉಳ್ದೈತೇನಮ್ಮ, ನಾನು ಅದರಿಂದಾನೇ ಇವಾಗ ಮುದ್ದೆ ಊಟ ಮಾಡೋದು. ಬಲು ಟೇಸ್ಟಿ ಆಗಿತ್ತು, ಬಲು ರುಚಿಯಾಗಿತ್ತು ಕಣಮ್ಮ. ಅವೆಲ್ಲ ನಾನು ಬಿಸಿ ಮಾಡಬೇಕಿತ್ತು. ಬಿರಿಯಾನಿ ಆಯ್ತಾ, ಖಾಲಿ ಆಯ್ತಾ? ಇಲ್ಲ ಕಣ ಪಾಪ, ಬಿರಿಯಾನಿ ಆಯ್ತಾ ಕಣ್, ನಡಿ ಊಟ ಮಾಡುವಂತೆ. ಇನ್ನೊಂದ್ಸಲಿ ಊಟ ಮಾಡುವಂತೆ. ಇದಾವ್ ಕಣ್ ನಡಿಯ, ಎಲ್ಲಾ ಐಟಮ್ಗಳು ಹಂಗೆ ಇದಾವೆ. ನಾವು ಅಮ್ಮಮ್ಮ ಅಂದ್ರೆ ಕಡಿಮೆ ಅಂದ್ರು ಒಂದು 400 ಜನಕ್ಕಾರ ಊಟಕ್ಕೆ ಮಾಡ್ಸೋಣ ಅಂತ ಊಟ ಮಾಡಿಸಿದ್ದು. ಜಾಸ್ತಿ ಜನ ಏನು ಬರಿಲ್ಲ, ಒಂದ್ 250ರಿಂದ 300 ಜನ ಬಂದ್ರು. ಇನ್ನು ಒಂದ್ 100 ಜನಕ್ಕೆ ಊಟ ಆಗಂಗೆ ಇನ್ನು ಉಳ್ದೈತೆ, ಸರಿನಾ? ಅದಕ್ಕೆ ಈಗ ಗೊತ್ತಿರೋರಿಗೆ ತಿರ್ಗಾ ಇನ್ನೊಂದ್ಸಲಿ ಕರೆದ್ಬಿಟ್ಟು ಎಲ್ಲಾರ್ಗು ಇನ್ನೊಂದ್ಸಲಿ ಊಟ ಮಾಡಿಸ್ಬಿಡೋಣ ಅಂತ ಸಾಯಂಕಾಲದ ಟೈಮು. ಸುಮ್ನೆ ಅನ್ನ ವೇಸ್ಟ್ ಆಗೋದಕ್ಕಿಂತ ಕರೆದ್ಬಿಟ್ಟು ಹೊಟ್ಟೆ ತುಂಬಾ ಊಟ ಮಾಡಿಸ್ ಕಳ್ಸೋದು ಉತ್ತಮ ಅಲ್ವೇನ್ ಪಾಪ? ಅದಕ್ಕೆ ನಮ್ಮ ತಿರ್ಗಾ ಶಂಕರಜ್ಜಂಗೆ, ಜಗಣ್ಣಂಗೆ, ಗೌಡ್ರಿಗೆ ಎಲ್ಲರಿಗೂ ಒಂದೊಂದು ಮಾತು ಕರೆದು ಬರಂದ್ಕಣಿ ಹೇಳಮ್ಮ. ಅದು ಸರಿ. ಭಟ್ರು ಜಯಣ್ಣ ಊಟ ಮಾಡ್ಕೊಂಡು ಹೋದ್ರೇನಪ್ಪ? ಊಟ ಮಾಡ್ಕೊಂಡು ಹೋದ್ರ ಏನ್ ಹಂಗೆ ಹೋಗ್ಬಿಟ್ರ? ತಿರ್ಗಾ ಎಲ್ಲ ಆರ್ಡ್ರ್ ಐತೆ, ಎಲ್ಲ ಹೋಗ್ಬೇಕು. ನಾನು ಅರ್ಜೆಂಟು ಬೀಗ್ರೂಟಕ್ಕೆ ಹೋಗ್ಬೇಕು ಇವತ್ತೇನೇ. ಇವತ್ತು ಸಾಯಂಕಾಲ ನೀವು ಹೋಗ್ಬಿಡ್ಬೇಕು, ನಾಳೆ ಬೆಳಿಗ್ಗೆನೆ ಬೇಗನೆ ಶುರು ಮಾಡ್ಕೋಬೇಕು ಅಡುಗೆಗೆಲ್ಲ ಅಂತ ಎಲ್ಲ ಅರ್ಜೆಂಟ್ ಮಾಡ್ತಿದ್ರು. ಊಟ ಮಾಡ್ಕೊಂಡು ಹೋದ್ರೆ ಹಂಗೆ ಹೋಗ್ಬಿಟ್ರ ಅವರು? ಇಲ್ಲ ಕಡ್ಲ ಪಾಪ, ಊಟ ಮಾಡ್ಲಿಲ್ಲ ಏನಿಲ್ಲ, ಬಡ್ಕಂಡೆ ಕಣ ನಾನು. ಪಾಪಾಲೇ ಜಯಣ್ಣ ಊಟ ಮಾಡೋ ಅಂತ ಹೇಳಿದೆ. ರಂಗಜ್ಜ ನನಗೆ ಪುರ್ಸೊತ್ತಿಲ್ಲ, ಸುಮ್ಕಿರುವ. ಇವಾಗ ತಿರ್ಗಾ ನಾನು ಬೇರೆ ಕಡೆ ಊಟಕ್ಕೂ ಇದ್ ಮಾಡೋದಕ್ಕೆ ಹೋಗ್ಬೇಕು, ಭಟ್ರ ಕೆಲ್ಸಕ್ಕೆ. ನಿನ್ಗೆ ಗೊತ್ತಾಗಲ್ವೇನ್ ರಂಗಜ್ಜ, ಏನ್ ಮಾಡ್ತೀಯಾ? ನನಗೂ ಪುರ್ಸೊತ್ತಿಲ್ಲ. ಮೊದ್ಲಂತೂ ಜಾಸ್ತಿ ಎಲ್ಲೂ ಆರ್ಡರ್ ಸಿಗ್ತಿರಲ್ಲ, ಇವಾಗ ಸ್ವಲ್ಪ ಎಲ್ಲಾರು ಫೋನ್ ಮೇಲೆ ಫೋನ್ ಮಾಡ್ತಾರೆ. ಟೈಮಿಗೆ ಸರಿಯಾಗಿ ಹೋಗ್ಬಿಟ್ರೆ ಜನಗಳು ಉಳಿಸ್ಕೋಬಹುದು.
ಇನ್ನೊಂದ್ ದಿವಸ ಊಟ ಮಾಡಿದ್ರೆ ಆಗುತ್ತೆ ಸುಮ್ಕಿರ್ ರಂಗಜ್ಜ ಬೇಕಾದ್ರೆ ಅಂತ ಇನ್ನೊಂದ್ ದಿವಸ ಬಂದು ಮಾತಾಡ್ಸ್ಕೊಂಡು ಹೋಗ್ತೀನಿ. ನಿಮ್ ಮನೇಲಿ ಏನಿತ್ತು ಅದನ್ನೇ ನೀರೇ ಕುಡ್ದು ಹೋದ್ರು ನಿನಗೆ ತೃಪ್ತಿ ಆಗುತ್ತೆ ನನಗೆ, ಸುಮ್ಕಿರು ಅಂತ ಹೇಳಿ ಹೋಗ್ತಿತ್ತು. ನಾನು ಆಮೇಕಿಂದ ತಡಿಮಗ ಮನೆಯವ್ರಿಗಾದ್ರೂ ಮಟನ್ ಸಾಂಬಾರೆಲ್ಲ ತಗೊಂಡು ಹೋಗುವಂತ ಒಂದ್ ಬಾಕ್ಸ್ ಅಲ್ಲಿ ಮಟನ್ ಸಾಂಬಾರು ಎಲ್ಲಾದ್ರೂ ಏನೇನ್ ಐಟಮ್ ಮಾಡಿದಾನೆ ಎಲ್ಲಾನು ಹಾಕ್ಕೊಟ್ಟು ಕಳಿಸ್ತೆ ಅತ್ಲಾಗಿ. ಹೆಂಗ ಬಿಡಪ್ಪ, ಒಳ್ಳೆ ಕೆಲ್ಸನೇ ಮಾಡಿದ್ಯಾ ಅಮ್ಮ. ಬರ್ರಿ ಹಂಗಾರೆ ಊಟಕ್ಕೆಲ್ಲ ರೆಡಿ ಮಾಡೋಣ ಹಂಗಾರೆ. ಈಗಳಜ್ಜ ಈಗ ಅವ್ರು ಬರಲ್ಲ ಇಲ್ಲಿ ಊಟಕ್ಕೆ. ಈಗ ಒಂದ್ ಕೆಲಸ ಮಾಡೋಣ, ಸುಮ್ನೆ ಅವ್ರು ಬರಲ್ಲ ಇವ್ರು ನಿಮ್ಮ ಅಣ್ಣನ ಮುಂದೆ ಹೇಳಿದ್ರೆ ಅವ್ರು ರೇಗಾಡೋದು, ಏನಕ್ಕೂ ಕರಿಯಕ್ ಹೋಗ್ಬೇಡ್ರಿ ಹಂಗೆ ಹಿಂಗೆ ಅಂತ ರೇಗಾಡೋದು. ಸುಮ್ನೆ ಇವೆಲ್ಲ ತಲೆನೋವು ಬೇಡ ಬೇಡ. ನಾನು ಹಿಂಗೆ ಒಂದ್ ಕೆಲಸ ಮಾಡ್ತೀನಿ, ಹಂಗ್ ಮಾಡೋಣ. ಒಂದ್ ಟಿಂಪಾಕೇರಿಲಿ ಎಲ್ಲಾದ್ರೂ ಮಟನ್ ಸಾಂಬಾರು, ಮಟನ್ ಕಾಳು ಗೊಜ್ಜು, ಚಿಕನ್ ಗ್ರೇವಿ, ಬಿರಿಯಾನಿ, ಕಬಾಬು ಇವೆಲ್ಲ ಹಾಕೊಟ್ಟು ಕಳಿಸ್ತೀರಿ. ಮೊಟ್ಟೆ ಎಲ್ಲ ಕುಮಾರಣ್ಣಂಗೂ ಗಜೇಂದ್ರನು ಇಲ್ಲ ಕುಮಾರಣ್ಣನ ಕೈಲ ಇಲ್ಲ ಲೆಕ್ಕಾಚಾರಿ ಕೈಲಿ ಇಬ್ರು ಕೈಲೂ ಕೊಟ್ಟು ಕಳ್ಸೋಣ ಅತ್ಲಾಗಿ, ತಗೊಂಡೋಗಿ ಕೊಟ್ಟು ಬರ್ಲಿ ಅತ್ಲಾಗಿ. ಇನ್ನೇನ್ ಮಾಡೋಣ, ಇಷ್ಟೊಂದೆಲ್ಲ ದೊಡ್ಡ ಫಂಕ್ಷನ್ ಮಾಡ್ಬಿಟ್ಟು ನಾವು ಈಗ ಅವರಿಗೆ ಏನು ಕೊಟ್ಟು ಕಳಿಸ್ತಿಲ್ಲ ಅಂದ್ರೆ ಆಗುತ್ತಾ? ಊಟನೂ ಮಾಡ್ಲಿಲ್ಲ, ಇಡೀ ಊರವ್ರಿಗೆಲ್ಲ ಊಟಕ್ಕಿಟ್ಟು ಈಗ ಅವ್ರಿಗೆ ಕೊಟ್ಟು ಕಳಿಸ್ತಿಲ್ಲ ಅಂದ್ರೆ ಆಗಲ್ಲ. ಏನಾದ್ರೂ ಮಾಡಿ ಕೊಟ್ಟು ಕಳಿಸ್ತೀವಿ, ಸುಮ್ಕಿರು. ಹಿಂಗ್ ಮಾಡೋಣ ಬೇಡವಾ? ನೀನೇ ಹೇಳು, ಬಾಯ್ ಬಿಟ್ಟು ಪಟ್ಟಂತ ನನ್ಗೆ. ಅಲ್ಲ ಕಣೆ ಇವಳೆ, ನೀನು ಹೇಳ್ತಿರೋದು ಒಂಥರ ಲೆಕ್ಕಾಚಾರನೇ ಐತೆ ಕಣೆ. ಕೊಟ್ಟು ಕಳಿಸ್ಬೇಕು ಮಾತ್ರ. ಈಗ ಊಟಕ್ಕೂ ಬರಲಿಲ್ಲ ಅಂದ್ಮೇಲೆ ಕೊಟ್ಟು ಕಳ್ಸೋದು ನಮ್ ಕರ್ತವ್ಯ ಅಲ್ವೇನೆ. ಅಲ್ಲ ಈ ಹುಡುಗರು ಹೋಗ್ತಾರೇನೆ ಕೊಟ್ಟು ಕಳ್ಸಿರೈ. ಅಲ್ಲ ನಿನ್ಗಿಂತ ಮುಂಚೆ ನನಗೂ ಈ ತಲೆಯಲ್ಲಿ ಒಳದಿತ್ತು ಈ ಐಡಿಯಾ. ತಿರ್ಗಾ ನಿನ್ಗೆ ಹೇಳಿದ್ರೆ ನೀನ್ ಎಲ್ಲಿ ಬೇಜಾರು ಮಾಡ್ಕೊಳ್ತೀಯೋ, ಇವತ್ತ ಇಲ್ದವೆಲ್ಲ ಹೇಳ್ತಿರುತ್ತಪ್ಪ ಅತ್ಲಾಗಿ ಅಂತ ಎಲ್ಲಿ ಏನ್ ತಿಳ್ಕೊಳ್ತೀಯೋ ಅಂತ ನಾನು ಏನು ಮಾತಾಡಕ್ಕೇನು ಹೋಗಿರಿಲ್ಲ. ಹೆಂಗ ನೀನೇ ಬಾಯ್ ಬಿಟ್ಟು ಹೇಳ್ದಲ್ಲ. ಅಲ್ಲ ನನ್ನ ಮನ್ಸು ನಿನ್ ಮನ್ಸು ಒಂದೇ ತರ ಬಿಡು, ಯಾರಿಗೂ ಮನ್ಸಿಗೆ ನೋವು ಮಾಡೋರಲ್ಲ ನಾವು. ಆಯ್ತು ಹಾಕ್ಕೊಟ್ಟು ಕಳ್ಸು ನೋಡೋಣ. ಇಲ್ಲ ನಾನೇ ಹೋಗಿ ಕೊಟ್ಟು ಬರೋನೇನೆ ಇವಳೆ, ತಗೊಳ್ರಿ ಅದಕ್ಕೆ ಊಟ ಮಾಡ್ಕೊಳ್ರಿ, ನೇನು ಅಲ್ಲೇನ್ ಬರ್ಲಿಲ್ಲ ನೀವು ಬೇಜಾರ್ ಮಾಡ್ಕೊಬೇಡ್ರಿ ತಗೊಳ್ರಿ ಅಂತ ಕೊಟ್ಟು ಬರೋಣ ಅತ್ಲಾಗಿ. ನಿನ್ನಿಷ್ಟ ಅತ್ಲಾಗಿ, ಹಂಗೆ ಮಾಡಿದ್ರೆ ಮಾಡುವ ಅತ್ಲಾಗಿ. ಇನ್ನೇನ್ ಮಾಡೋಣ ಅತ್ಲಾಗಿ, ಈ ಹುಡುಗರು ಹೋಗ್ಲಿಲ್ಲ ಅಂದ್ರೆ. ಏನಪ್ಪ ಅಮ್ಮ, ಯಾಕೆ ಆ ಕಡೆ ತಿರುಗ್ಬಿಟ್ಟು ಇಬ್ರು ಏನೋ ಗುಸು ಗುಸು ಅಂತ ಮಾತಾಡ್ತಿದ್ದೀರಾ? ಏನ್ ಹೇಳ್ರಮ್ಮ, ನಾವು ಕೇಳ್ತೀವಿ. ಅಪ್ಪ ಏನಪ್ಪ ಏನಪ್ಪ ತಿರ್ಗಾ ಏನೋ ಮಾತಾಡ್ತಿದ್ದೀರಾ? ಊಟಕ್ಕೆಲ್ಲ ರೆಡಿ ಮಾಡಮ್ ಬರ್ರಿ, ಈಗ ತಿರ್ಗಾ ಎಲ್ಲಾರು ಊಟಕ್ಕೆ ಬರ್ತಾರೆ ಅಂತ ನಾನು ಹೇಳ್ತಿದ್ದೀನಿ. ಅಮ್ಮವು ಏನಮ್ಮ ಮಾತಾಡ್ತಿರೋದು? ಯಾಕಿಲ್ಲ ಕಣ ಮಗ, ಅದೇ ನಿಮ್ ದೊಡ್ಡಮ್ಮ ಬರಲ್ಲ ಅಂತ ಹೇಳ್ತಂತಲ್ಲಪ್ಪ, ಅದಕ್ಕೆ ಇನ್ನೇನ್ ಮಾಡಕ್ ಆಗುತ್ತೆ ಅತ್ಲಾಗಿ. ಎಲ್ಲ ಒಂದು ಟಿಫನ್ ಬಾಕ್ಸ್ ಅಲ್ಲಿ ಎಲ್ಲ ತಗೊಂಡ್ ಹೋಗ್ಬಿಟ್ಟು ಎಲ್ಲ ತುಂಬ್ಕೊಂಡು ಹೋಗಿ ಕೊಟ್ಟು ಬರೋಣ ಅಂತ. ಮಟನ್ ಸಾಂಬಾರು, ಮಟನ್ ಕಾಳು ಗೊಜ್ಜು ಇವೆಲ್ಲನೂ ಕೊಟ್ಟು ಬರೋಣ ಅಂತ ಅತ್ಲಾಗ. ಊಟ ಮಾಡ್ಕೊಳ್ಳಿ ಅತ್ಲಾಗಿ. ಏನ್ ಮಾಡ್ತೇ ಇವಾಗ? ನೀವ್ ಒಳ್ಳೆ ಕಣಮ್ಮ, ನೀವು ಅತ್ಲಾಗಿ. ಅವರಿಗೆ ಜೊಂಬ ಜಾಸ್ತಿ ಬಂದ್ಬಿಟ್ಟೈತೆ. ಸುಮ್ನೆ ಯಾಕೆ ಹೋಗ್ತೀರಾ ನೀವು? ಏನಪ್ಪ ಅತ್ಲಾಗಿ, ನಿಮ್ಗೆ ಎಷ್ಟು ಹೇಳಿದ್ರು ನೀವು ಅರ್ಥನೇ ಮಾಡ್ಕೊಳಲ್ಲ ಅತ್ಲಾಗಿ. ಅಪ್ಪ ಯಾಕಪ್ಪ ಹೋಗ್ತೀರಾ ಅವ್ರ ಮಂತವ? ಬೇಡ ಕಣ್ ಸುಮ್ಕಿರಪ್ಪ. ಅಲ್ಲ ನಾವ್ ಎಷ್ಟು ಒಳ್ಳೆತನದಿಂದ ಇದ್ರೂನು ಅವ್ರು ಯಾಕೆ ಹಿಂಗ ಆಡ್ತಿದಾರೆ ಮತ್ತೆ? ಅರ್ಥ ಮಾಡ್ಕೊಳ ಅಷ್ಟು ಬುದ್ಧಿ ಇಲ್ವೇನಪ್ಪ ಅವರಿಗೆ? ಯಾಕಪ್ಪ ಇಷ್ಟೊಂದೆಲ್ಲ ಕೋಪ ನಮ್ಮ ಮೇಲೆ? ಅಲ್ಲ ನಾವ್ ಏನಂತದ್ ಮಾಡಿದೀವಂತ? ಅಲ್ಲ ಅವ್ರ ಸ್ವಂತ ತಮ್ಮನೇನೆ ಮೋಸ ಮಾಡಿರು, ಆದ್ರೂನು ನಾವೆಲ್ಲರಿಗೂ ಒಳ್ಳೇದಾಗ್ಲಿ ಅಂತಾನೆ ಬಯಸ್ತೀವಿ. ನಮ್ಮ ಮೇಲೆನೆ ಯಾಕಪ್ಪ ಅಂತ ಕೋಪ ಅವರಿಗೆ? ಪಾಪ ಪಾಪ ಕುಮಾರಣ್ಣ ಸುಮ್ಕಿರ, ಇವಾಗೆಲ್ಲ ಮಾತಾಡೋ ಟೈಮ್ ಏನೇ ಇವೆಲ್ಲ ಇವಾಗ. ಅಲ್ಲ ತಿರ್ಗಾ ನಿಮ್ ದೊಡ್ಡಪ್ಪ ಬಂದ್ರೆ ಏನಾರ ಕೇಳ್ಕೊಂಡು ತಿರ್ಗಾ ಅವರು ಬೇಜಾರ್ ಮಾಡ್ಕೊಳವ್ರು. ಸುಮ್ನೆ ಅವ್ರ ಮೇಲೆ ತಿರ್ಗಾ ನಿಮ್ ದೊಡ್ಡಮ್ಮನ ಮೇಲೆ ಕೋಪ ಮಾಡ್ಕೊಳ್ತಾರೆ, ಎಲ್ಲ ಇವಳಿಂದಾನೇ ಆಗ್ತಿರೋದು ಅಂತ. ಇವೆಲ್ಲ ಮಾತಾಡೋ ಟೈಮ್ ಅಲ್ಲ ಇವಾಗ. ಅವ್ರವ್ರು ಮಾಡಿದ ಕರ್ಮ ಅವ್ರು ಅನ್ಭವಿಸ್ಕೊಂತಾರ ಮಗ. ನಮ್ಮ ಒಳ್ಳೆ ಬುದ್ಧಿ ನಾವ್ ಇರ್ಬೇಕು, ಸುಮ್ಕಿರು. ನಿನಗೆ ಎಷ್ಟ್ ದಿವಸ ಹೇಳಿದೀನಿ ಹೇಳು ನಾನು, ಒಳ್ಳೆತನದಿಂದ ಇರ್ಬೇಕಣ ಮಗ. ನಮ್ಗೆ ಬೇರೆಯವರು ಎಷ್ಟೇ ಕೆಟ್ಟ ಬಯಸ್ಲಿ, ನಾವ್ ಮಾತ್ರ ಯಾರಿಗೂ ಏನು ಮಾಡಕ್ ಹೋಗ್ಬಾರ್ದು. ನಮ್ ಒಳ್ಳೆತನ ನಮ್ಮ ಹತ್ರ ಇರ್ಬೇಕು ಅಂತ ನಿನ್ಗೆ ಹೇಳಿದಿಂತಾನೆ. ಕಷ್ಟ ಕಾಲದಲ್ಲಿ ನಮ್ ಒಳ್ಳೆತನನೇ ಕಣಪ್ಪ, ಅದೇ ಒಳ್ಳೇದ್ ಮಾಡೋದು ನಮ್ಗೆ. ಅರ್ಥ ಮಾಡ್ಕ. ಏನಪ್ಪ ನೀವು ಹಿಂಗ್ ಹೇಳಿ ಹೇಳಿ ಹೇಳಿನೇ ನನ್ಗೆ ಬಾಯಿ ಮುಚ್ಚಿಸ್ಬಿಟ್ರಿ ಅತ್ಲಾಗಿ. ಸರಿ ಆಯ್ತು ಅಪ್ಪ, ಈಗಳಪ್ಪ ನಾನಂತೂ ಹೋಗಲ್ಲ ಕಣಪ್ಪ, ನನ್ಗಂತೂ ಹಿಂಸೆ ಮಾಡಿ ಕಳಿಸ್ಬಿಡ್ರಿ. ಹೋದ್ರೆ ಆ ಲೆಕ್ಕಾಚಾರಿ ಕೈಲಿ ಕೊಟ್ಟು ಕಳಿಸಿರ್ಬೇಕಾದ್ರೆ ಲೆಕ್ಕಾಚಾರಿಗೆ ಹೋಗ್ ಬರ್ತೀನಿ. ಹೋಗ್ಬಾ ಹೋಗ ನೀನು. ಗೌರಜ್ಜಿ, ರಂಗಜ್ಜ, ನಾನು ಹೋಗಲ್ಲ ಹೋಗ್ರಿ. ಅಲ್ಲಿ ಅಮ್ಮಾರು ನನ್ ಮೇಲೆ ರೇಗಾಡ್ತಾರೆ. ನೀನ್ ಯಾಕ್ಲ ತಗೊಂಬರಕ್ ಹೋದೆ, ನೀನ್ ಯಾಕ್ಲ ಇಸ್ಕೊಂಬರಕ್ ಹೋದೆ, ಇಲ್ಲಿ ಯಾರು ತಿಂತಾರಂತ ಇಸ್ಕೊಂಬರಕ್ ಹೋದೆ ಅಂತ ನನ್ ಮೇಲೆ ರೇಗಾಡಿದ್ರೆ ನಾನು ಏನ್ ಮಾಡೋಣ ಹೇಳ್ರಿ ನೀವೇನೆ? ನನಗ್ ಬಯಸ್ಕೊಳಕ್ ಇಷ್ಟ ಇಲ್ಲ, ನಾನಂತೂ ಹೋಗಲ್ಲ ಹೋಗ್ರಿ. ಕುಮಾರಣ್ಣ ನಾನು ಹೋಗಲ್ಲ. ಇಲ್ಲೆಲ್ಲ ಬರೋರ್ಗೆ ಊಟಕ್ಕೆಲ್ಲ ಬಡಿಸ್ಬೇಕು ಅಂತ ನೀನ್ ಕರ್ಕೊಂಬಂದಿದ್ಯಾ. ಇಲ್ಲಿ ಏನಿದ್ರು ಕೆಲಸ ನಾನು ಮಾಡ್ತೀನಿ. ಸಾಂಬಾರೆಲ್ಲ ಬಿಸಿ ಮಾಡ್ಬಿಟ್ಟು ತಿರ್ಗಾ ಊಟಕ್ಕೆಲ್ಲ ಇಡ್ತೀನಿ, ನಾನೇ ಉಂಬಕ್ ಇಡ್ತೀನಿ ಎಲ್ಲಾರ್ಗು. ನಾನು ಹೋಗಲ್ಲ ಅಷ್ಟೇ ರಂಗಜ್ಜ. ನೀವೇನಾದ್ರೂ ಬೇಜಾರು ಮಾಡ್ಕೊಂಡ್ರು ನಾನಂತೂ ಹೋಗಲ್ಲ. ಇದು ಒಳ್ಳೆ ಕತೆ ಆಗೋತಲ್ಲ ಈ ಹುಡುಗರಿಂದ. ಒಳ್ಳೆ ಚಿಕ್ಕ ಮಕ್ಳು ಆಡಂಗ ಆಡ್ತೀರಪ್ಪ ಅತ್ಲಾಗಿ. ಹೋಗ್ರಿ ಅತ್ಲಾಗಿ. ಅರ್ಥ ಮಾಡ್ಕೊಳಲ್ಲ ಕಂಡಲ್ಲ ನೀವು, ಅರ್ಥ ಮಾಡ್ಕೊಳಲ್ಲ.
ಈಗಲೇ ಇವಳೆ ಬಾರ ಯಾಕೆ ಬೇಜಾರು ಮಾಡ್ಕೊಂತೀಯ ಆ ಹುಡುಗರ್ಗೂ ಅವ್ರಿಗೂ ಕೆಲವು ಟೈಮ್ ಬೇಜಾರಾಗುತ್ತಮ್ಮ, ಯಾರಿಗೆ ತಾನೇ ಬೇಜಾರಾಗಲ್ಲ. ಬಿಡತ್ಲಾಗ ನಾನು ಕೊಟ್ಟು ಬರ್ತೀನಿ, ಸುಮ್ಕಿರು. ಬರೋದೇನ ಬಂದ್ಬಿಟ್ಟೆ, ನಮ್ಮ ಅತ್ತಿಗೆ ಬೇರೆ ನಂತವ ಸರಿಯಾಗಿ ಮಾತಾಡ್ಸಲ್ಲ ಏನಿಲ್ಲ. ಹೆಂಗಪ್ಪ ಕರಿಯೋದು ಇವಾಗ? ತಗೊಂಬರೋದೇನೋ ತಗೊಂಬಂದ್ಬಿಟ್ಟೆ ಅತ್ಲಾಗಿ. ಒಳ್ಳೆ ತಲೆನೋವು ಕಣಪ್ಪ ಅತ್ಲಾಗಿ. ನೆಮ್ಮದಿ ಆಗತ್ಲಾಗಿ ಮಾಡ್ಕೊಂಡು ಊಟ ಮಾಡೋಣ, ಎಲ್ಲರೂ ಖುಷಿಯಾಗಿರೋಣಂದ್ರೆ ಒಬ್ಬೊಬ್ರದ್ದು ಒಂದೊಂಥರ ಇವ್ರದ್ದು. ಏನು ಹೇಳಿದ್ರು ಅರ್ಥ ಮಾಡ್ಕೊಳಲ್ಲ ಇವರಿಗೆ. ಏನು ಮಾಡೋದು ಏನು ಅತ್ಲಾಗಿ? ಹೆಂಗಪ್ಪ ಕರಿಯೋದು ಇವಾಗ? ದಿಲೀಪಂಗೋ ಶಶಿಗ ಕರಿತೀನಿ. ಪಾಪಲೇ ದಿಲೀಪ, ದಿಲೀಪ, ಶಶಿ ಅಮ್ಮ, ಪಾಪ, ಮನೆ ಒಳಗೆ ಯಾರಿದ್ದೀರಮ್ಮ? ಯಾರು ಇದೀರೇನ್ರಮ್ಮ? ಬರ್ರಮ್ಮ ಇಲ್ಲಿ. ಓಹೋ, ಇವ್ರು ಯಾಕಪ್ಪ ಬಂದ್ರು ಇಲ್ಲಿ? ಏನೋ ಟಿಫನ್ ಬಾಕ್ಸ್ ಅಲ್ಲಿ ಏನೋ ದೊಡ್ಡದಾಗಿ ಬೇರೆ ಜೋರಾಗಿ ಏನೋ ತಗೊಂಡ್ಬಂದ್ಬಿಟ್ಟಿದ್ದಾರೆ. ಓಹೋ, ನನ್ನ ಮುಂದೆ ಒಳ್ಳೆಯವ್ರು ಅನ್ನಿಸ್ಕೊಳೋದಕ್ಕೆ. ಎಲ್ಲಾರು ಚೆನ್ನಾಗಿ ತಿಂದು ತೇಗಿ ಇವಾಗ ತಿಂದು ಉಳ್ಕೊಂಡಿರೋದು ನನಗ್ ತಗೊಂಡ್ಬಂದಿದ್ದಾರೆ ಅನ್ಸುತ್ತೆ, ಮನೆ ಕೊಟ್ಟೋಗೋಣ ಅಂತ. ಏನ್ ನಾನು ಮಟನ್ ಸಾಂಬಾರ್ ಯಾವತ್ತೂ ನೋಡೇ ಇಲ್ಲ, ಚಿಕನ್ ಸಾಂಬಾರು ಮಟನ್ ಸಾಂಬಾರ್ ಯಾವತ್ತೂ ತಿಂದೇ ಇಲ್ಲ, ನಂಗೆ ತಗೊಂಡ್ಬಂದಿದ್ದಾರೆ. ನಾನು ಯಾಕೆ ಇಸ್ಕೊಳ್ಳೋಣ? ನಾನು ಮುಟ್ಟಲ್ಲ, ನಾನು ಮಾತಾಡ್ಸೋದೇ ಇಲ್ಲ, ಇಸ್ಕೊಳೋದೇ ಇಲ್ಲ. ನನ್ಗಂತೂ ಇಷ್ಟನೇ ಆಗಲ್ಲ. ಏನಮ್ಮ ಶಶಿ, ದಿಲೀಪ, ಬರ ಇಲ್ಲಿ. ಏನೋ ತಗೊಂಬಂದಿದ್ದಾರೆ ನೋಡ್ರಿ. ಅದೇನೋ ನಿಮ್ ಚಿಕ್ಕಪ್ಪನ ಹತ್ರ ಅದೇನ್ ಕೇಳ್ಕೊಂಡು ಮಾತಾಡ್ಕೊಳ್ರಿ. ಅಯ್ಯೋ, ಯಾಕೆ ಹಿಂಗಾಡ್ತಾರ ಏನಪ್ಪ ನಮ್ಮ ಅತ್ತಿಗೆ ಅತ್ಲಾಗಿ? ಬಡತ್ಲಾಗ ಹೋಗ್ಲಿ ಅತ್ಲಾಗಿ ಇನ್ನೇನು ಮಾಡೋಕ್ಕಾಗುತ್ತೆ? ನಮ್ಮ ಇವನ್ ದಿಲೀಪ ಅನ್ನೋನು ಶಶಿ ಇಸ್ಕೊಂಡ್ರೆ ಸಾಕು ಅತ್ಲಾಗಿ. ಪಾಪ, ದಿಲೀಪ, ಶಶಿ ಅಮ್ಮ, ಬರ್ರಮ್ಮ ಇಲ್ಲಿ. ನೋಡಮ್ಮ ಶಶಿ, ನೋಡಿಲಿ, ನಿಮ್ಮ ಮಾವ ಇದಾರಲ್ಲ, ಚಿಕ್ಕ ಮಾವ, ಮಟನ್ ಸಾಂಬಾರೆಲ್ಲ ಸಾಮಾನಿಗೆ ತಗೊಂಬಂದಿರ್ಬೇಕು ಕೊಟ್ಟೋಗೋದಕ್ಕೆ. ಎಲ್ಲ ತಿಂದು ಉಳಿದಿರೋದು ತಿರ್ಗಾ ಕೆಳಗಡೆ ಏನೋ ಒಂದ್ ಸ್ವಲ್ಪ ತಳದಲ್ಲಿ ಇರುತ್ತಲ್ಲ, ಅಂತದೇನೋ ಒಂದ್ ಸ್ವಲ್ಪ ಒಂದೊಂದ್ 2-3 ಪೀಸ್ ಕೊಟ್ಟೋಗೋದಕ್ಕೆ ಬಂದಿದ್ದಾರೆ. ಮೊದ್ಲೇ ಕೊಟ್ಟಿದ್ರೆ ಅದೊಂಥರ. ಇವಾಗ ಕಡೆಗೆ ಎಲ್ಲ ಮುಗ್ದು ಊರವ್ರಿಗೆಲ್ಲ ಊಟಕ್ಕೆಲ್ಲ ಹಾಕ್ಬಿಟ್ಟು ಇವಾಗ ಕಡೆಗೆ ಇವ್ರಿಗೆ ತಗೊಂಬಂದಿದ್ದಾರೆ. ನಮ್ಗೆ ಗೌರವ, ಮರ್ಯಾದೆ ಇಲ್ದಂಗೆ. ನಾನು ಇಸ್ಕಣದಲ್ಲಿ ಈ ಕಡೆ ಬಂದಿದ್ದೀನಿ, ನೀನು ಇಸ್ಕೋಬೇಡ. ಏನಾದ್ರೂ ಹೇಳಿ ಕಳಿಸ್ಬಿಡು, ಸರಿನಾ? ಅಲ್ಲ ಅತ್ತೆ, ಯಾಕೆ ಈ ರೀತಿ ಎಲ್ಲ ಆಡ್ತಿದ್ದೀರಾ ನೀವು? ಅಲ್ಲ, ನಿಮ್ಗೆ ಕರೆದ್ರು ತಾನೇ, ಅವ್ರು ಗೌರವ ಕೊಟ್ಬಿಟ್ಟು ಬೆಲೆ ಕೊಟ್ಬಿಟ್ಟು ನೀವೇ ಹೋಗ್ದಲೆ ಪಾಪ ಅವ್ರ ಮೇಲೆ ಇಲ್ದವೆಲ್ಲ ಯಾಕೆ ದೂರ್ತಿದ್ದೀರಾ? ತಿರ್ಗಾ ಅಷ್ಟೊಂದೆಲ್ಲ ಗೌರವದಿಂದ ಮರ್ಯಾದೆಯಿಂದ ಮನೆ ಹತ್ರ ಸಾಂಬಾರು ಎಲ್ಲಾನು ತಗೊಂಬಂದ್ ಕೊಟ್ಟೋಗೋಕ್ ಬಂದ್ರೆ ಈ ರೀತಿ ಎಲ್ಲ ದುರಾಂಕಾರ ಮಾಡ್ತಿದ್ದೀರಲ್ಲ. ಅಲ್ಲ, ವಯಸ್ಸಲ್ಲಿ ನಾನು ಚಿಕ್ಕವಳು ಇರ್ಬೋದು, ಆದ್ರೆ ಒಂದ್ ಮಾತು ಹೇಳ್ತೀನಿ, ಯಾರ ಮೇಲೆ ಎಷ್ಟಾದ್ರೂ ಕೋಪ ಇರ್ಲಿ, ಅನ್ನದ ಮೇಲೆ ದುರಾಂಕಾರ ಮಾಡಬಾರ್ದು ಅಂತೆ. ನಿಮ್ಗೆ ಬಹಳ ಜಂಬ ಬಂದ್ಬಿಟ್ಟಿದೆ ಅತ್ತೆ. ಯಾಕೆ ಈ ರೀತಿ ಆಡ್ತಿದಿರೋ ಏನಾತ್ಲಾಗಿ? ನೀವೇನ್ ಹೇಳಿದ್ರು ನಿಮ್ಮ ಮಾತು ನಂಗೆ ಕೇಳೋದಕ್ಕೆ ರೆಡಿ ಇಲ್ಲ. ನಾನು ಮಾವನ್ ತವ ಇಸ್ಕೊಂತೀನಿ, ಸರಿನಾ? ನೀವು ಊಟ ಮಾಡ್ಲಿಲ್ಲ ಅಂದ್ರೆ ಏನ್ ಪರವಾಗಿಲ್ಲ. ನಾವ್ ಬೇಕಾದ್ರೆ ಇವಾಗ ಊಟಕ್ಕೆ ಹೋಗಿ ತಿರ್ಗಾ ನಾಳೆ ಬೆಳಿಗ್ಗೆ ಬೇಕಾದ್ರೆ ಅದನ್ನೇ ಬಿಸಿ ಮಾಡ್ಕೊಂಡು ನಾಳೆ ಬೆಳಿಗ್ಗೆ ಇನ್ನೊಂದ್ಸಲಿ ಊಟ ಮಾಡ್ತೀನಿ, ಏನ್ ಪರವಾಗಿಲ್ಲ. ಮನೆ ಹತ್ರ ಬಂದಿರೋದು ಅಷ್ಟು ಗೌರವದಿಂದ ಬಂದಿದ್ದಾರೆ, ಹಿರೇ ಮನುಷ್ಯರು, ದೊಡ್ಡವರು. ಅವ್ರಿಗೆ ಬೆಲೆ ಗೌರವ ಕೊಡದಲೆ ನಾನು ವಾಪಸ್ ಕಳ್ಸಲ್ಲ. ನೀವಂತೂ ಕೆಟ್ಟವರಾಗಿದ್ದೀರಂತ ನಾನೇನು ಕೆಟ್ಟವಳಾಗ್ಲಿ? ನೋಡಿ ಎಷ್ಟು ದುರಾಂಕಾರ ಇವಳಿಗೆ. ಅಲ್ಲ, ನನ್ ಸೊಸೆ ನಾನ್ ಹೇಳಿದ್ ಮಾತು ಕೇಳ್ಕೊಂಡಿರ್ಬೇಕು ಇವಳು. ನನ್ಗೆ ಎದುರುತ್ರ ಕೊಡ್ತಾಳಲ್ಲ ಇವಳಿಗೆ. ಎಷ್ಟು ದುರಾಂಕಾರ ಜಂಬ ಇರ್ಬೇಕು ಇವಳಿಗೆ. ಇರ್ಲಿ ಎಲ್ಲ ಸೇರ್ಕೊಂಡ್ಬಿಟ್ಟು ನನ್ ಕೈಲಿ ಏನು ಆಗಲ್ವಲ್ಲ ಅನ್ಕೊಂಡ್ಬಿಟ್ಟಿದ್ದಾರೆ. ನನ್ ಕೈಲಿ ಏನು ಆಗಲ್ಲ ಅನ್ಕೊಂಡ್ಬಿಟ್ಟಿದ್ದಾರೆ ಇವ್ರೆಲ್ಲಾರು. ನೋಡಿ ಎಷ್ಟು ಜಂಬ ಇರ್ಬೇಕು, ಕೊಬ್ಬಿರ್ಬೇಕು. ಅಲ್ಲ, ಏನ್ ಕಳ್ಸಿದ್ರೆ ಏನಾಗ್ತಿತ್ತು ಇವಳಿಗೆ? ಏನ್ ಮಟನ್ ಸಾಂಬಾರು ಯಾವತ್ತು ನಾವೇ ತಿಂದಿಲ್ವಾ ಹಂಗಾರೆ? ಅವ ರಂಗಮಾವ, ಯಾವಾಗ ಬಂದ್ರಿ? ಏನದು ಮಟನ್ ಸಾಂಬಾರ್ ತಗೊಂಬಂದ್ರಿ ಅಂದ್ರಿ? ಹ್ಞೂ ಕಣಮ್ಮ, ನಮ್ಮ ಅತ್ತಿಗೆ ಊಟ ಮಾಡಿರಲ್ವಲ್ಲ, ಅದಕ್ಕೆ ಕೊಟ್ಟೋಗೋಣಂತ ಬಂದೆ ಕಣಮ್ಮ. ಇದ್ರಲ್ಲಿ ಎಲ್ಲಾನು ಐತೆ, ಮಟನ್ ಸಾಂಬಾರು, ಮಟನ್ ಗೊಜ್ಜು, ಕಬಾಬು ಎಲ್ಲ ಐತ್ ಕಣ್ ಪಾಪ. ತಗೊಳ್ರಿ, ತಗೊಂಡೋಗ್ಬಿಟ್ಟು ನಿಮ್ಮ ಅತ್ತೆ ಕೈಲಿ ಕೊಟ್ಬಿಟ್ಟು ನೀನು ದಿಲೀಪ ಎಲ್ಲಾರು ಊಟಕ್ಕೆ ಬರ್ರಿ ಬೇಗ. ನಿಮ್ಗೋಸ್ಕರ ಅಲ್ಲಿ ಕಾಯ್ಕೊಂಡಿದ್ದಾರೆ ಎಲ್ಲಾರು. ನೀವ್ ಇನ್ನು ಮನೇಲಿ ಏನ್ ಮಾಡ್ತಿದಾರೆ ನೀವು? ಬರ್ರಮ್ಮ ಹೋಗೋಣ, ಊಟಕ್ಕೆ ಹೋಗೋಣ, ಬರ್ರಿ ಬೇಗ. ಏನ್ ಮಾವ? ಅಲ್ಲ ಕಣ್ಮಾವ, ನಾವ್ ಬರ್ತೀವಿ, ನಮ್ಗೋಸ್ಕರ ಯಾಕೆ ಕಾಯ್ಕೊಂಡಿದ್ದೀರಾ? ಅಲ್ಲ, ನಿಮ್ಮಂತ ಒಳ್ಳೆ ಮನ್ಸಿರೋರು ಈ ಪ್ರಪಂಚದಲ್ಲೇ ಸಿಗಲ್ಲ ಕಣ್, ಹೇಳ್ರಿ. ಎಂತ ಒಳ್ಳೆ ಮನ್ಸು, ಎಂತ ದೊಡ್ಡ ಗುಣ. ದೊಡ್ಡ ಮನುಷ್ಯ ಅಂತ ಸುಮ್ಕೆ ಹೇಳಲ್ಲ ಕಣ್, ಹೇಳ್ರಿ ನಿಮ್ ಊರಲ್ಲೇನೆ. ಅದಕ್ಕೆ ನಾನು ಹೇಳೋದು, ನಿಮ್ಗೂ ನಮ್ ಗೌರಿ ಅತ್ತೆ ಗಂಡ್ರೆ ಎಲ್ಲಾರು ಯಾಕೆ ಇಷ್ಟೊಂದೆಲ್ಲ ಬೆಲೆ ಕೊಡ್ತಾರಂತ ನನಗೆ ಇವಾಗ ಗೊತ್ತಾಗ್ತಿದೆ. ಮಾವ, ತಗೊಂಬರ್ರಿ ಪಾಪ. ಅಷ್ಟು ದೂರದಿಂದ ಟಿಫನ್ ಬಾಕ್ಸ್ ಎಲ್ಲ ಇಟ್ಕೊಂಬಂದಿರ, ಅದ್ರಲ್ಲಿ ಎಲ್ಲಾನು ತಗೊಂಬಂದಿದ್ದೀರಾ. ಎಲ್ಲ ಇಟ್ಟು ರೆಡಿ ಮಾಡಿ ನಾನು ಬರ್ತೀನಿ. ನಾನು ದಿಲೀಪ ಬರ್ತೀವಿ, ನಮ್ಗೋಸ್ಕರ ನೀವೇನ್ ಕಾಯ್ಕೊಂಡಿರ್ಬೇಡ್ರಿ, ನೀವು ಊಟ ಮಾಡ್ತೀರಿ. ಬಾರ ಪಾಪ. ಎಲ್ಲಾರು ನಿಮ್ಮ ಅಕ್ಕಂದ್ರುಗಳು ಎಲ್ಲಾರು, ನಿಮ್ಮ ಅಕ್ಕಂದ್ರು, ನಿಮ್ಮ ಅಣ್ಣಂದ್ರು ಎಲ್ಲ ಕಾಯ್ತಿದ್ದಾರೆ. ದಿಲೀಪಂಗೂ ಶಶಿಗ್ ಬಿಟ್ಟು ಇನ್ನೇನು ಊಟ ಮಾಡೋಣ, ಎಲ್ಲಾರು ಒಟ್ಟಿಗೆ ಬರ್ಲಿ, ಒಂದೇ ಸಲ ಊಟ ಮಾಡೋಣಂತೆ ಅಂತ ಕಾಯ್ಕೊಂಡಿದ್ದಾರೆ.
ಆ ದಿಲೀಪನ್ ಕರ್ಕೊಂಡ್ ಬೇಗ ಬಾ. ಏನ್ ಮಾಡ್ತಿದ್ದಾನ ಅವನು? ರಪ್ಪನ್ ಬರ್ರಿ. ಯಾಕೆ ಇಷ್ಟೊಂದು ತಡ ಮಾಡ್ತಿದ್ದೀರಾ ನೀವು? ಸರಿ ಕಣ ಬಾಬಾ, ಆಯ್ತು. ಕೊಡ್ರಿ ಇಲ್ಲಿ. ನಾವ್ ಬರ್ತೀವಿ ನಡೀರಿ, ಹಿಂದಿಂದೇನೆ ಬಂದು ಇನ್ನೇನು. ಎಷ್ಟು ದುರಾಂಕಾರ ಇರ್ಬೇಕು ಇವಳಿಗೆ. ಇಸ್ಕ ನಿನ್ಗೆ ಐತೆ, ನಿನ್ಗೆ ಇಸ್ಕ ನಿನ್ಗೆ. ನನ್ ಮಾತೇನೆ ಮೀರ್ತೀಯ ನೀನು. ಯಾಕ ಬಲು ಅತಿಯಾಗಿ ಆಡ್ತಿದ್ದಾಳೆ ಇವಳು. ಇರ್ಲಿ ಇರ್ಲಿ ಇರ್ಲಿ.